ಪೀಠದಲ್ಲಿ ಸ್ವಲ್ಪ ಲೆಕ್ಕಪತ್ರದ ಬಗ್ಗೆ ಕೆಲವೊಂದು ಏನು ಆರೋಪಗಳು ಪ್ರತ್ಯಾರೋಪಗಳು ನಿರಂತರವಾಗಿ ನಡೆದು ಸಮಾಜದ ಒಂದು ಧಕ್ಕೆ ಬರುವಂಥ ರೀತಿಯಲ್ಲಿ ಒಂದು ಘಟನೆಗಳು ಅಹಿತಕರ ಘಟನೆಗಳಾಗ್ಯಾವು. ಅದರ ಪರವಾಗಿ ಇವತ್ತೇನು ಅನೇಕ ಹಿರಿಯರು, ಸಮಾಜದ ಹಿರಿಯರು ಎಲ್ಲರೂ ಕೂಡಿದ ಒಂದು ಏನಾರೇ ಬಗೆಹರಿಸ್ರಿ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡಿದ್ದೀವಿ. ಈಗಾಗಲೇ ಎಲ್ಲ ಎರಡೂ ಕಡೆಯವರು ಯಾವ ರೀತಿಯಿಂದ ಮುಂದೆ ಹೋಗ್ಬೇಕನ್ನೋಂಥದ್ದಕ್ಕೆ ಎಲ್ಲ ರೀತಿಯ ಅಧಿಕಾರವನ್ನು ಈಗಾಗಲೇ ನಮ್ಮ ಎಲ್ಲ ಮುಖಂಡರಿಗೆ ಕೊಟ್ಟಿದ್ದಾರೆ. ನಾವು ಪಾರದರ್ಶಕವಾಗಿ ಎಲ್ಲ ಕಡೆ ಯಾರ್ಯಾರು ಲೆಕ್ಕ ಕೊಡಬೇಕಾಗಿದೆ, ಏನೇನಿದೆ ಅನ್ನೋಂಥದ್ದು ಅದನ್ನು ಮುಂದಿನ ದಿವಸದಲ್ಲಿ ಅದನ್ನು ನಾವು ಒಂದು ದಿನಾಂಕ ನಿಗದಿ ಮಾಡಿ ಅವತ್ತೆಲ್ಲ ಲೆಕ್ಕಪತ್ರದ ಬಗ್ಗೆ ಏನು ಗೊಂದಲ ಇದೆ ಅದನ್ನು ಕ್ಲಿಯರ್ ಮಾಡ್ಕೊತೀವಿ. ಮತ್ತು ಮುಂದೆ ಏನೇನೋ ಆಗಬೇಕು ಎಲ್ಲ ಸಮಾಜದವ್ರು ಎಲ್ಲರೂ ಕೂಡಿ ಹೋಗೋದ್ರ ಸಲುವಾಗಿ ಒಂದು ಮಾರ್ಗದರ್ಶನ ಏನು ಸಮಾಜದವ್ರು ಕೊಡ್ತಾ ಇದ್ದಾರೆ ಅದನ್ನು ತೊಗೊಂಡು ನಾವೆಲ್ಲ ಮುಂದೆ ಹೋಗ್ಬೇಕಂತ ನಿರ್ಣಯ ಆಗಿದೆ. ನಾಯಕರ ಮಾತಿಗೆ ಎರಡೂ ಬಣದವರು ಸಂತೋಷದಿಂದ ಒಪ್ಕೊಂಡಾರೆ. ಎಲ್ಲರದು ಉದ್ದೇಶ ಸಮಾಜಕ್ಕೆ ಒಳ್ಳೇದಾಗಬೇಕಂತ. ಜೋಕ್ ಮಾಡಿದ್ರು ಅವರು. ಇಲ್ಲ, ಯಾವ ಪೀಠ ಸ್ಥಾಪನೆ ಮರುಸ್ಥಾಪನೆ ಪುನರ್ಸ್ಥಾಪನೆ ಇಲ್ಲ. ಇದ್ದದು ಈ ಮಠಗಳನ್ನೇ ಸುಧಾರಣೆ ಮಾಡೋದು ಬಿಟ್ಟರೆ ನಮ್ಮಲ್ಲಿ ಯಾವುದೇ ರೀತಿ ಮಠಗಳು ಎಷ್ಟದಾವ ಅಷ್ಟು ಗೊತ್ತಿಲ್ಲ. ಆದರೆ ಇಡೀ ಸಮಾಜ ಒಂದಾಗಿ ಹೋಗ್ಬೇಕು ಅನ್ನೋದು ಅಷ್ಟೇ ನಮ್ಮದು. ಯಾರೇ ಮಠಾಧೀಶರು ಎಷ್ಟು ಮಂದಿ ಅಘೋಷಿತ ಕೆಲವೊಂದು ಮಠಾಧೀಶರು ಅದಾರ, ಅವೆಲ್ಲ ಮಠಗಳನ್ನು 5 ಪೀಠ 10 ಪೀಠ ಯಾವೂ ಗೊಂದಲಿಲ್ಲ. ಮತ್ತು ಇವತ್ತಿನ ಸಭೆಯಲ್ಲಿ ಅವು ಯಾವೂ ಚರ್ಚೆ ಆಗಿಲ್ಲ. ಇವತ್ತು ಚರ್ಚೆ ಆಗಿದ್ದು ಎರಡೂ ಕಡೆ ಏನು ಅವ್ರ ಬಳಿ ಮನಸ್ತಾಪ ಇತ್ತು. ಆ ಮನಸ್ತಾಪಕ್ಕೆ ಏನು ಪರಿಹಾರ ಕಂಡುಹಿಡಬೇಕು ಅನ್ನೋಂಥದ್ದು ಎರಡೂ ಕಡೆಯವ್ರು ಹೇಳ್ಯಾರ. ಮತ್ತು ಎರಡೂ ಕಡೆಯವರು ಸ್ವಸಂತೋಷದಿಂದ ಎಲ್ಲ ರೀತಿಯಿಂದ ಒಪ್ಕೊಂಡಾರೆ. ಯಾವುದೇ ಗೊಂದಲ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ, ಏನೂ ಇಲ್ಲ. ನಾವೆಲ್ಲ ಲೆಕ್ಕಪತ್ರ ಮತ್ತೇನೋ ಹಂತವಾಗಿ ಇದು ಒಂದೇ ದಿವಸ ಮುಗಿಯತ್ತದಲ್ಲ, ಇದು 4-5 ಸಭೆ ಆಗಬೇಕಾಗ್ತದೆ. ಅದು ಆದಷ್ಟು ತಿಳಿ ಹಾಕೋದು. ಇವತ್ತು ಎಷ್ಟೋ ತಿಳಿಯಾಗಿದೆ, ಇವತ್ತು 90% ತಿಳಿಯಾಗಿದೆ. ಏನೋ ಅವ್ರ ಬಲ್ಲಿ ಏನು ಮನಸ್ತಾಪಿತ್ತು ತಿಳಿಯಾಗಿ ಅವರೆಲ್ಲ ಖುಷಿಯಿಂದ ಈಗ ಎಲ್ಲರೂ ನಕ್ಕೋತ ಹೋಗ್ಯಾರ. ಅದಕ್ಕೆ ನೀವು ಮಾಧ್ಯಮದವರು ನಕ್ಕೋತ್ ಹೋಗುವಂಥದ್ದನ್ನು ಮುಂದುವರಿಸಬೇಕು. ಅದು ಮುಂದಿನ ದಿವಸಗಳಲ್ಲಿ ಅದು ಚರ್ಚೆಗೆ ಬಂದಾಗ ನಿಮ್ಗೆ ಇವತ್ತು ಚರ್ಚೆ ಅದು ಬಂದಿಲ್ಲ. ಇಲ್ಲ, ಯಾರೂ ಕರಿಬೇಡ, ನಾವು ಸಮಾಜದವ್ರು ಕುಡಿವಿ. ನಮಗೆ ಸಮಾಜ ಮುಖ್ಯ. ಮಠಾಧೀಶರು ಅವರು ಮಾರ್ಗದರ್ಶನ ಇರ್ತದೆ. ಆದರೆ ಇವತ್ತು ಸಮಾಜದಲ್ಲಿ ಗೊಂದಲ ಏನಿದೆ ಮೊದಲು ಗೊಂದಲ ನಾವು ನಿವಾರಣೆ ಮಾಡ್ಕೋತೀವಿ. ಆ ಗೊಂದಲ ನಿವಾರಣೆ ಆದ್ಮೇಲೆ ಮುಂದೆ ಏನು ಮಠಾಧೀಶರದ್ದು ಅನ್ನೋದು ಮುಂದಿನ 2ನೇ ಹಂತ. ತಾರ್ಕಿಕ ಹಂತ ಯಾವಾಗ ಸರ್? ತಾರೀಕು ಒಂದು 4-5 ಸಭೆ ಆಗ್ಬೇಕಲ್ರಿ. ಈಗ 8 ದಿವಸದ್ದು ಗೊಂದಲ ಐತಿ, ಒಳ್ಳೇದಾಗೈತಿ ಈಗ ಇದಾಗಿದ್ದು. ಯಾಕಂದ್ರೆ ಅದು ಎರಡು ಹಿಂಗೆ ರೈಲ್ವೆ ಹಳಿ ಹೊಂಟಂಗೆ ಹೊಂಟಿದ್ದು. ಈಗ ಎರಡು ಕೂಡಿ ಒಂದಾಗುವಂಥ ಲಕ್ಷಣಗಳು ಕಾಣಿಸ್ಲಾಕತ್ತವ. ಮತ್ತು ಇದಕ್ಕಿಂತ ಒಳ್ಳೆ ಸಂದೇಶ ಏನು ಕೊಡಬೇಕು? ಇಡೀ ಪಂಚಮಸಾಲಿ ಸಮಾಜಕ್ಕೆ ನಾವು ಹರಿಹರ ಪೀಠ, ಕೂಡಲ ಸಂಗಮ ಪೀಠ ಏನೂ ಇಲ್ಲ. ಇದು ಮೊದಲು ಇಡೀ ಸಮಾಜ ಒಂದಾಗಬೇಕಾಗಿತ್ತು. ಅಲ್ಲಿಂದ ಮುಂದೆ ಸ್ವಾಮಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗೇನು ಸ್ವಾಮಿಗಳ ಬಗ್ಗೆ ಇಲ್ಲಿ ಚರ್ಚೆ ಇಲ್ಲ. ಒಂದೇ ಇದಕ್ಕೆ 2 ಇಂಜಿನ್ ಕೂಡ ಸ್ವಾಮಿಗಳು ಡಬಲ್ ಇಂಜಿನ್ ಅಂದರೆ 24 ಬೋಗಿ ಯಾವುದು ಅಂದರೆ ಡಬಲ್ ಇಂಜಿನ್ ಹಚ್ತಾರೆ. ರೈಲ್ವೆದ ನಿಮ್ಗೆ ಗುರುತಿರ್ಬೇಕು ಹುಬ್ಳಿಯವ್ರಿಗೆ. ಅದಕ್ಕೆ ಈಗ 2 ಡಬಲ್ ಇಂಜಿನ್ ಕೂಡಿಸ್ಬೇಕಂತ ಬಂದೀವಿ ನಾವು. ಹೊರಗಿಟ್ಟಲ್ರಿ ನೋಡ್ರಿ, ಈಗ ಇರುವಂಥದ್ದು ನಾವು ಕರೆದೇ ಇಲ್ಲ ಯಾರು. ನೋಡ್ರಿ, ಸಮಾಜ ಕೂಡಿಸ್ಬೇಕಾಗಿತ್ತು. ಸ್ವಾಮಿಗಳ ತಂದು ಗೊಂದಲ ಮಾಡೋದು ಬೇಡ. ಮೊದಲು ನಾವು ಕೂಡೋಣ, ನಮ್ಮ ಮನಸ್ಸುಗಳನ್ನ ತಿಳಿ ನಾವು ಮಾಡ್ಕೊಂಡು ಅಲ್ಲಿಂದ ನಾವು ಹೇಳಿದ್ದೆ ಕೇಳ್ಬೇಕಲ್ಲ ಸ್ವಾಮಿಗಳು. ಹರಿಹರ ದಿನ ಬಗೆಹರಿಸಲು ಕೂಡಲ ಸಂಗಮದ ಯಾಕೋ ಮತ್ತು ಅವ್ರ ಅಧ್ಯಕ್ಷರು ಯಾರೋ ಹಂತವಾಗಿ ಎಲ್ಲಾದು ಬಗೆಹರಿಸ ಈಗ ಒಮ್ಮೆ ಆಗುದಿಲ್ರಿ ಅವೆಲ್ಲ. ಒಮ್ಮೆ ನೋಡ್ರಿ, ನೀವು ಬೆಂಕಿ ಹಚ್ಚು ಕೆಲಸ ಮಾಡಿ. ಈಗ ಎಲ್ಲಾರಿಗೂ ವಿನಂತಿ ಮಾಡಿದ್ದೀವಿ. ಸಮಾನ ಮನಸ್ಕರ ಕೂಡಿವಿ, ಸಮಾಜ ಕೂಡಿಸ್ಬೇಕನ್ನೋರು ಕೂಡಿವಿ. ನೀವು ಅವ್ರು ಸಮಾನ ಮನಸ್ಕರ ಅಲ್ಲ ಅನ್ಸರ್. ನೀವು ಹಂಗೆ ತಿಳ್ಕೊಂಡ್ರೆ ನೀವು ನೋಡ್ರಿ, ನಿಮ್ಗೆ ಬೇಕಾದಷ್ಟು ಸ್ವಾತಂತ್ರ್ಯ ಐತಿ. ನಿಮ್ಗೆ ಹೆಂಗೆ ಬೇಕಂಗೆ ಹೊಡ್ಕೊತ ಹೋಗ್ರಿ. ನಮ್ದು ಏನೈತಿ ಕೂಡಿಸ್ಬೇಕಂತಿದ್ರು ಕೂಡ್ಲಾಕತ್ತೀವಿ. ಧನ್ಯವಾದಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.